ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ನಿನ್ನೆ ಸುರಿದಿರುವಂತ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಅಬ್ಬರಿಸಿದೆ ವರುಣನ ದೇವ. ನಿನ್ನೆ ರಾತ್ರಿ ಸುರಿದಿರುವಂತ ಭಾರಿ ಮಳೆಗೆ ಜನರು ಪರದಾಡುವಂತ ಪರಿಸ್ಥಿತಿ. ಭಾರಿ ಮಳೆಗೆ ನೀರಿನ ರಭಸಕ್ಕೆ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ ಹುಬ್ಬಳ್ಳಿಯಲ್ಲಿ. ಹುಸೇನ್ ಮಾಬೂಸಾಬ್ ಕೊಚ್ಚಿ ಹೋಗಿರುವಂಥ ವ್ಯಕ್ತಿಯ ಹೆಸರು. ಚರಂಡಿ ಮಳೆಯ ನೀರಿಗೆ ಆತ ಕೊಚ್ಚಿ ಹೋಗಿದ್ದಾನೆ ಪಾಪ. ಬೈಕ್ ಹಿಂದೆ ಕುಳಿತಿರುವಂಥ ವ್ಯಕ್ತಿ ಈ ಮೊಹಮ್ಮದ್ ರಫೀಕ್ ಜಸ್ಟ್ ಪಾರಾಗಿದ್ದಾನೆ. ನೀರಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥ ಹುಸೇನ್ಗಾಗಿ ಈಗ ಹುಡುಕಾಟ ಶುರುವಾಗಿದೆ. ಈ ರೀತಿಯ ಮಳೆಯ ಅವಾಂತರ ಇದೆ ಧಾರವಾಡ ಭಾಗದಲ್ಲಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತಾ ಇರುವಂಥ ಮಳೆಯ ಅವಾಂತರ ಇದು. ನಿನ್ನೆ ರಾತ್ರಿ ಸತತವಾಗಿ ಸುರಿದಿರುವಂಥ ಭಾರಿ ಮಳೆಯಿಂದಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಭಾಗಶಃ ಜಲಾವೃತಗೊಂಡು ಈಗ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಓರ್ವ ವ್ಯಕ್ತಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರುವಂಥ ಘಟನೆ ಇದು. ಆತನ ಹುಡುಕಾಟ ನಡೀತಾ ಇದೆ ಈಗ. ಹುಸೇನ್ ಮಾಬೂಸಾಬ್ ಕಳಸ ಅಂತೇಳಿ 55 ವರ್ಷ ಪಾಪ. ಬೈಕಲ್ಲಿದ್ದರು, ಇನ್ನೊಬ್ಬ ಬಚಾವಾಗಿದ್ದಾನೆ. ಬೈಕ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ. ಅಂದರೆ ಆ ಬ್ರಿಡ್ಜ್ ಹತ್ತಿರ ಚರಂಡಿಯ ವೇಳೆ ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ವರುಣ ದೇವನ ಅಬ್ಬರ ಮುಂದುವರಿತಾ ಇದೆ. ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆಗೆ ಜನ ಪರದಾಡ್ತಾ ಇದ್ದಾರೆ. ಭಾರಿ ಮಳೆಗೆ ನೀರಿನ ರಭಸಕ್ಕೆ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಆತನ ಹುಡುಕಾಟ ನಿರಂತರವಾಗಿ ನಡೀತಾ ಇದೆ. ಹುಸೇನ್ ಮಾಬೂಸಾಬ್ ಅಂತ ಕೊಚ್ಚಿ ಹೋಗಿರುವಂಥ ವ್ಯಕ್ತಿ ಹೆಸರು. ಬೈಕ್ನಲ್ಲಿ ಬಂದಿರ್ತಾರೆ. ಚರಂಡಿ ಮಳೆಯ ನೀರಿಗೆ ಹುಸೇನ್ ಕೊಚ್ಚಿ ಹೋಗಿರುವಂಥ ಘಟನೆ ಇದೆ. ಅಂದರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 55 ವರ್ಷ ಪಾಪ. ಆ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ನಿನ್ನೆ ರಾತ್ರಿ ಸುರಿದಿರುವಂಥ ಮಳೆಗೆ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಈಗ ಅಧಿಕಾರಿಗಳು ಏನು ಬಂದು ಭೇಟಿಯನ್ನು ಕೊಟ್ಟಿದ್ದಾರಂತೆ, ಪರಿಶೀಲನೆಗೆ ಮುಂದಾಗಿದ್ದಾರೆ.